Audio Jungle. Audio Jungle. ಎಲ್ರಿಗೂ ಪ್ರೇಮಾಗಿ ಸ್ವಾಗತ. ಇವತ್ತು ನಾವು ಸಿಟಿ ಮಾರ್ಕೆಟಿಗೆ ಬಂದಿದ್ದು ಬರುವಾಗಲೇ 12 ಆಗಿತ್ತು ಟೈಮು. ನೋಡಿ ಇವತ್ತು ಕಡಿಮೆ ಜನನೂ ಕೂಡ ಇದ್ದಾರೆ, ಸೋಮವಾರ ಆಗಿರೋದ್ರಿಂದ ತುಂಬ ಜನ ಇಲ್ಲ. ನೋಡಿ ಬಸ್ಸುಗಳು ಇಲ್ಲ, ಅಷ್ಟು ಜನನೂ ಇಲ್ಲ. ನೋಡಿ ಕಡಿಮೆ ಜನ ಇದ್ದಾರೆ. ಯಾವುದೋ ಬಂತಿದ್ದಿಲ್ಲ ಬಸ್. ಹಾಗೆ ನಾವು ದರ್ಗಕ್ಕೆ ಕೂಡ ಹೋಗ್ಬೇಕಿತ್ತು, ಅಲ್ಲೇ ನೆಟ್ಕೊಂಡು ಹೋದು. ನೋಡಿ ತವಕಲ್ ಮುಸ್ತಾನ್ ದರ್ಗಾ, ಇಲ್ಲಿ ತುಂಬಾ ಒಳ್ಳೆಯ ದರ್ಗಾ. ಇದು ಹಿಂದೂ ಮುಸ್ಲಿಮ್ಸು ಎಲ್ಲರೂ ಬರ್ತಾರೆ ಇಲ್ಲಿ ಈ ದರ್ಗಕ್ಕೆ. ಮತ್ತು ಇಲ್ಲಿ ಮಕ್ಕಳಿಗೆ ತುಂಬ ಜ್ವರ ಎಲ್ಲ ಬಂದರೆ, ಭಯಪಟ್ಟಿದ್ರೆ ಅಂತ್ರ ಹಾಕ್ಸೋಕೋದಕ್ಕೋಸ್ಕರ ಬರ್ತಾರೆ. ದೊಡ್ಡವರು ಕೂಡ ಹಾಕಿಸ್ಕೊತಾ ಇರ್ತಾರೆ ಅಂತ್ರನ. ನನ್ನ ಮಗಳು, ನಾನು, ನಮ್ಮ ಯಜಮಾನ್ರು ಎಲ್ಲರೂ ಹೋಗಿದ್ದು. ನಾವು ಒಳಗಡೆ ಹೋಗಂಗಿಲ್ಲ, ಹೆಂಗಸರು ನಾವು ಹೊರಗಡೆ ಕೂತಿರ್ತೀವಿ. ಅದು ನೋಡಿ ಅಲ್ಲಿ ಫುಲ್ಲು ಒಳಗಡೆ ಹೋಗಂಗಿಲ್ಲ, ಹೊರಗಡೆ ಇರಬೇಕು ಹೆಂಗಸರು, ಒಳಗಡೆ ಹೋಗಂಗಿಲ್ಲ. ಹಾಗೆ ಇಲ್ಲಿ ಹಣ್ಣಿನ ಮಾರ್ಕೆಟಿಗೆ ಕೂಡ ಬಂದು ಇಲ್ಲಿ ನೋಡಿ ಫುಲ್ಲು ಹಣ್ಣು. ಇವಾಗ ಕಿತ್ತಳೆ ಹಣ್ಣಿನ ಕಾಲ ಅಲ್ವಾ, ಕಿತ್ತಳೆ ಹಣ್ಣು ಮತ್ತು ಮೂಸಂಬೆ ಹಣ್ಣು, ನೋಡಿ ಸಪೋಟ, ಮಾವಿನಕಾಯಿ ಕೂಡ ಬಂದಿದೆ. ಇವಾಗ ಸಿಟಿಲಿ ಮಾವಿನಕಾಯಿನೂ ಇತ್ತು. ನೋಡಿ ಎಲ್ಲ ಥರ ಹಣ್ಣು ಇದೆ ಫುಲ್ಲು. ಇದು ಸಿಟಿಲಿ ಹಣ್ಣು ಸ್ವಲ್ಪ ರೇಟ್ ಕಮ್ಮಿನೂ ಇರುತ್ತೆ ಅಲ್ಲಿ. ನೋಡಿ ಎಲ್ಲ ಕಡೆ ಹಣ್ಣುಗಳು. ಮಾವಿನಕಾಯಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ, ಗಿಡದಿಂದ ಕಿತ್ಕೊಬಂದಾರೆ. ಇಲ್ಲಿ ಜೋಳ ಕೂಡ, ಪಾಪ್ಕಾರ್ನ್ ಜೋಳ 10 ರೂಪಾಯಿ ಇತ್ತು ಒಂದೊಂದು ಪೀಸಿಗೆ, ಚೆನ್ನಾಗಿತ್ತು ಜೋಳ. ಸೋಮವಾರ ಅಲ್ವಾ, ಅದಕ್ಕೆ ಸ್ವಲ್ಪ ಜನನೂ ಕಡಿಮೆ ಇದ್ರು ಮಾರ್ಕೆಟಲ್ಲಿ. ಇಲ್ಲಿ ಶುಂಠಿ, ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಬೆಲೆ ಎಲ್ಲ ಸ್ವಲ್ಪ ಕಡಿಮೆನೇ ಇತ್ತು ಸಿಟಿಲಿ. ನೋಡಿ ಬೆಳ್ಳುಳ್ಳಿ ಬಂದು 240ರಿಂದ 280, ಫೈನು 240 ಇತ್ತು, 280. ಮಾಮೂಲಿ 240 ರೂಪಾಯಿ ಇತ್ತು ಕೆಜಿ. ಶುಂಠಿ ಕೂಡ 40 ರೂಪಾಯಿಂದ 60 ರೂಪಾಯಿ ಇತ್ತು. ಹಾಗೆ ನಾವು ಅದೆಲ್ಲ ತರಕಾರಿ ತಗೊಂಡು ಈ ಕಡೆ ನೆಡ್ಕೊಂಡು ಬಂದು ಇಲ್ಲಿ ಹೋಟ್ಲಲ್ಲಿ ಕೂಡ ಊಟ ಮಾಡಿದ್ವು. ಇಲ್ಲೇನೋ ನಮ್ಮ ಮಗಳು ಮೊಬೈಲ್ ಕವರ್ ಬೇಕು ಅಂತ ಅವರು ನೆಡ್ಕೊಂಡು ಬರ್ತಾಯಿದ್ರು. ಇಲ್ಲೇನೋ ದೇವಸ್ಥಾನದಲ್ಲಿ ಊಟ ಕೂಡ ಕೊಡ್ತಾಯಿದ್ರು. ನೋಡಿ ಅಲ್ಲಿ ಎಲ್ಲರೂ ಪಲಾವ್ ಕೊಡ್ತಾಯಿದ್ರು ಅಲ್ಲಿ. ಇಲ್ಲಿ ಸೀರೆ ಅಂಗಡಿಗಳು, ಚಿಕ್ಕಪೇಟೆಗೆ ಬಂದರೆ ನೀವು ನೋಡಿ ಸುದರ್ಶನ್ ಸಿಲ್ಕು ಮತ್ತು ಕಂಚಿ ಕೋಆಪರೇಟಿವ್ ಸೊಸೈಟಿ ಸೀರೆ, ಎಲ್ಲ ಥರ ಸೀರೆ ಅಂಗಡಿ, ಕವಿತಾ ಪ್ರಾಡಕ್ಟು, ಇದು ತುಂಬ ಚೆನ್ನಾಗಿರ್ತವೆ ಸೀರೆ ಇಲ್ಲಿ. ಸಿಟಿಗೆ ಬಂದರೆ ನೀವು, ಚಿಕ್ಕಪೇಟೆಗೆ ಬಂದರೆ ಯಾವುದಾದ್ರೂ ಅಂಗಡಿಗೆ ಹೋಗ್ಬೋದು. ನೋಡಿ ಇಲ್ಲಿ ನೀವು ಶ್ರೀನಿಧಿ ಸಿಲ್ಕ್ ನೋಡಿ, ಇಲ್ಲೂ ಕೂಡ ಊಟ ಕೊಡ್ತಾಯಿದ್ರು. ಅಲ್ಲಿ ಟೇಬಲ್ ರೆಡಿ ಮಾಡ್ತಾಯಿದ್ರು ಅವರು ಕೊಡೋದಕ್ಕೆ. ಏನೋ ಹಬ್ಬ ಇರಬೇಕು ಏನೋ ಅಂದ್ಕೊಂಡು ನಾವು ನೋಡಿ ಇಲ್ಲಿ ಅಪ್ಪು ಸರ್ ಫೋಟೋ ಕೂಡ ಹಾಕಿದ್ದಾರೆ. ಹಾಗೇನೇ ನಡ್ಕೊಂಡು ನೋಡಿ ಶ್ರೀನಿಧಿ ಸಿಲ್ಕು, ಇಲ್ಲಿ ಸೀರೆ ತುಂಬ ಚೆನ್ನಾಗಿರ್ತವೆ, ಸ್ವಲ್ಪ ಕಡಿಮೆ ರೇಟು. ಈ ಪೋತಿಸಿಂದ ಬಂದರೆ ಒಂದೇ ರೋಡು ಅಲ್ಲಿ ಶ್ರೀನಿಧಿ ಸಿಲ್ಕ್ ಸೀರೆ. ಇದೇ ರೋಡಲ್ಲಿ ನಿಮಗೆ ಪೂಜೆ ಸಾಮಾನು, ತಾಮ್ರದ ಗಂಟೆ ಮತ್ತು ಚೊಂಬು, ದೇವ್ರದ್ದು ಪ್ರತಿಯೊಂದು ಐಟಮು ಸಿಗುತ್ತೆ. ಎಲ್ಲ ತಾಮ್ರದ್ದು, ಹಿತ್ತಾಳೆದು. ಇಲ್ಲಿ ಪೂಜೆದು ಐಟಮು ನೋಡಿ ಪ್ರತಿಯೊಂದು ಸಿಗುತ್ತೆ. ಆಮೆಯಿಂದ ಹಿಡಿದು ಆನೆ ಎಲ್ಲ ಸಿಗುತ್ತೆ. ತುಂಬಾ ಸ್ವಲ್ಪ ರೇಟು ಜಾಸ್ತಿ. ಇವಾಗೆಲ್ಲ ತಾಮ್ರಕ್ಕೆ ತುಂಬ ದುಡ್ಡಲ್ವ, ತಾಮ್ರ ಹಿತ್ತಾಳೆಗೆಲ್ಲ. ಇಲ್ಲೇ ಹಿಂಗೆ ನಡ್ಕೊಂಡು ಬಂದರೆ ಫುಲ್ಲು ಅದೇ ಅಂಗಡಿಗಳಿದ್ದಾವೆ. ನೀವು ಯಾವ್ಯಾವ ಥರ ಏನು ತಗೋತೀರ ಪೂಜೆಗೆ, ಆ ಥರ ಎಲ್ಲ ಐಟಮ್ ಇದೆ ಇಲ್ಲಿ. ಹಾಗೆ ಇಲ್ಲಿ ಮುಂದೆ ಬಂದು ಇಲ್ಲಿ ಮೊಬೈಲ್ ಕವರ್ ಬೇಕು ಅಂದರು. ನನ್ನ ಮಗಳು, ನಮ್ಮ ಯಜಮಾನ್ರು ಮುಂದೆ ನಡ್ಕೊಂಡು ಹೋಗ್ತಾಯಿದ್ರು. ನೋಡಿ ಇಲ್ಲಿ ಬಟ್ಟೆ ಅಂಗಡಿ ಒಂದಿದೆ, ತುಂಬಾ ಚೆನ್ನಾಗಿರ್ತವೆ ಬಟ್ಟೆಗಳು ಸಿಟಿಲಿ. ಇಲ್ಲಿ ಮೊಬೈಲ್ ಕವರ್ ತಗೊಂಡಕ್ಕೆ ನಿಂತಿದ್ದಾರೆ ಅವರು. ಮೊಬೈಲ್ ಹೊಸದು ತಂದಿದ್ರು, ಅದಕ್ಕೊಂದು ಕವರ್ ಬೇಕಿತ್ತು, ಅದಕ್ಕೋಸ್ಕರ ಅವರು ಇಲ್ಲಿ ತಾಳಕ್ಕೆ ನಿಂತ್ಕೊಂಡ್ರು. ನಾವು ಹಂಗೇ ನೆಟ್ಕೊಂಡೇ ಬಂದು ನೋಡಿ ಹಂಗೆ ನೆಟ್ಕೊಂಡು ಮುಂದೆ ಹೋದು. ಅಲ್ಲಿ ಹೋಟ್ಲಲ್ಲಿ ಊಟ ಕೂಡ ಮಾಡಿದ್ರು. ಅಲ್ಲಿಂದ ಮನೆಗೆ ಬಂದು ಆಟೋದಲ್ಲಿ ಬಾಯ್.